ಬದಾಮಿ ತಾಲೂಕಿನ ಋಣ ನಿಮ್ಮ ಮೇಲೆ ಭಾಳ ಇದೆ. ನೀವು ಎಷ್ಟೇ ಇಲ್ಲಿ ಕೆಲಸ ಮಾಡಿದ್ರು ಆ ಋಣ ಮುಡ್ಸಕ್ ಆಗೋದಿಲ್ಲ. ಅಂತ ಋಣವನ್ನ ಇವತ್ತು ನೀವೊಂದು ಕೈಗಾರಿಕೆ ಇಲ್ಲಿ ತರುವುದ್ರ ಸಲುವಾಗಿ ಮತ್ತೆ ಇಲ್ಲಿರುವಂತಹ ಲಿಫ್ಟ್ ಇರಿಗೇಷನ್ ನಮ್ಮ ಸರ್ಕಾರದಲ್ಲಿ ಅಪ್ರೂವಲ್ ಆಗಿ ಟೆಂಡರ್ ಆಗಿದೆ. ಏನೋ ₹1 ಬಿಡುಗಡೆ ಮಾಡಲಾರ್ದೇ ಯಾವುದೂ ನೀರಾವರಿಯನ್ನು ಮಾಡಲಿಲ್ಲ, ಒಳ್ಳೆ ರಸ್ತೆಗಳನ್ನು ಮಾಡಲಿಲ್ಲ. ಈ ಭಾಗದಲ್ಲಿ 5 ವರ್ಷ ಮುಖ್ಯಮಂತ್ರಿ ಇದ್ರೂ ಸಹಿತ ಒಂದು ಏರ್ಪೋರ್ಟ್ ಮಾಡುವಂತದ್ರ ಕಡೆ ಗಮನ ಹರಿಸಲಿಲ್ಲ. ತಾವೆಲ್ಲವುಗಳ ಸಹಿತ ನಿಮಗೆ ಈ ಭಾಗದಲ್ಲಿ ನಿಮ್ಗೆ ಎಷ್ಟು ಸಹಾಯ ಸಹಕಾರ ಮಾಡಿದ ಜನ ಒಬ್ಬರು ಮುಖ್ಯಮಂತ್ರಿ ಆದಂತವ್ರದ್ದು ಋಣ ಮುಟ್ಟಿಸ್ತಾರೆ ಅನ್ನುವಂತ ಭಾವನೆ ಈ ಭಾಗದ ಜನರಿಗೆ ಏನಿತ್ತು ಅದನ್ನೆಲ್ಲ ನೀವು ಹುಸಿ ಮಾಡಿದಿರಿ. ಅದರ ಸಲುವಾಗಿ ಬರುವಂತಹ ದಿವಸದಲ್ಲಿ ನೀವೇನು ಇವತ್ತು ರಿಜೆಕ್ಟ್ ಮಾಡಿದಿರಿ ಅದರ ಶಾಪನೇ ಇರ್ಬೋದೇನೋ ಇವತ್ತು ನಿಮ್ದ ಮುಖ್ಯಮಂತ್ರಿ ಹೋಗ್ಲಿಕ್ಕೆ. ಅದ್ರ ಸಲುವಾಗಿ ಮುಂದೂ ಸಹಿತ ಇಷ್ಟಕ್ಕೆ ಮುಗಿಯಲ್ಲ. ನಾವು DK ಶಿವಕುಮಾರ್ ಸಾಹೇಬರು ಇನ್ನೂ ಅವರು ಹೊಸ ಮುಖ್ಯಮಂತ್ರಿಯಾಗಿ ಇನ್ನೂ ಹೂವಾ ತುರಾಯಿ ಮತ್ತು ಬೇರೆ ಬೇರೆ ಮಂತ್ರಿಮಂಡಲ ವಿಸ್ತರಣೆ ಮಾಡಲಿದ್ದಾರೆ. ಅವ್ರನ್ನ ಇನ್ನೂ ಭೇಟಿಯಾಗಿಲ್ಲ. ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೇಳ್ಕೊಂಡು ಅವ್ರು ಭೇಟಿಯಾಗಿ ಇದನ್ನ ಈ 2 ಪ್ರಾಜೆಕ್ಟ್ ಬಗ್ಗೆ ನಾವು ವಿವರಣೆ ಮಾಡ್ತೇವೆ.